ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದರ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಪ್ರಿಪ್ರೇಷನ್ ಆಫ್ ಆಲ್ಕೀನ್ಸ್. ಇದು ಆಲ್ಕೀನ್ಸಲ್ಲಿ 5th ವಿಡಿಯೋ. ಪ್ರಿಪ್ರೇಷನ್ ಆಫ್ ಆಲ್ಕೀನ್ಸ್. ಆಲ್ಕೀನ್ಸನ್ನು ನಾವು 4 ಮೆಥಡ್ಸ್ ಯೂಸ್ ಮಾಡಿ ಪ್ರಿಪೇರ್ ಮಾಡ್ಬೋದು. ಯಾವ್ಯಾವ 4 ಮೆಥಡ್ಸ್ ಅಂತಂದರೆ ಫ್ರಮ್ ಆಲ್ಕೈನ್ಸ್, ಫ್ರಮ್ ಆಲ್ಕೈಲ್ ಆಲಿಡ್ಸ್, ಫ್ರಮ್ ವಿಸಿನಲ್ ಡೈ ಆಲಿಡ್ಸ್, ಫ್ರಮ್ ಆಲ್ಕೋಹಾಲ್ಸ್. ಸಿ ಆಲ್ಕೈನ್ಸು, ಆಲ್ಕೈಲ್ ಆಲಿಡ್ಸು, ವಿಸಿನಲ್ ಡೈ ಆಲಿಡ್ಸು, ಆಲ್ಕೋಹಾಲ್ಸ್ ಎಲ್ಲ ರಿಯಾಕ್ಟೆಂಟ್. ಸೊ ಈ ರಿಯಾಕ್ಟೆಂಟನ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಆಲ್ಕೀನ್ಸ್ ಆಗಿ ನಾವು ಕನ್ವರ್ಷನ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಮೆಥಡ್ ಯಾವುದು, ಫ್ರಮ್ ಆಲ್ಕೈನ್ಸ್. ಸೆಕೆಂಡ್ ಯಾವುದು, ಫ್ರಮ್ ಆಲ್ಕೈಲ್ ಆಲಿಡ್ಸ್. ಥರ್ಡ್ ಒನ್ ಯಾವುದು, ಫ್ರಮ್ ವಿಸಿನಲ್ ಡೈ ಆಲಿಡ್ಸ್. ಫೋರ್ತ್ ಒನ್ ಯಾವುದು, ಫ್ರಮ್ ಆಲ್ಕೋಹಾಲ್ಸ್. ಸೊ ಫಸ್ಟ್ ಒನ್ ನೋಡೋಣ ಬನ್ನಿ, ಫ್ರಮ್ ಆಲ್ಕೈನ್ಸ್. ಆಲ್ಕೈನ್ಸ್ ಅಂತಂದರೆ ಏನು? ಸೊ ಆಲ್ಕೈನ್ಸ್ ಅಂತಂದರೆ ಏನು? ಹೈಡ್ರೋಕಾರ್ಬನ್ಸ್, ಎನಿ ಹೈಡ್ರೋಕಾರ್ಬನ್ಸ್ ವಿಚ್ ಇಸ್ ಕನ್ಸಿಸ್ಟಿಂಗ್ ಆಫ್ ಅಟ್ಲೀಸ್ಟ್ 1 ಕಾರ್ಬನ್ ಟ್ರಿಪಲ್ ಬಾಂಡ್. ಸೊ ಆಲ್ಕೈನ್ಸ್ ಅಂತಂದ್ರೆ ಏನು? ಯಾವುದಾದ್ರೂ ಹೈಡ್ರೋಕಾರ್ಬನ್ಸ್, ಆ ಹೈಡ್ರೋಕಾರ್ಬನ್ಸ್ ಕಾಂಪೌಂಡಲ್ಲಿ ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಆಲ್ಕೈನ್ಸ್ ಅಂತ ಕರಿತೀವಿ. ಅಂತಂದರೆ ಆರ್ ಸಿ, ಓಕೆ, ಟ್ರಿಬಲ್ ಬಾಂಡ್ ಸಿ ಎಚ್ ಏನಿದೆ ಇಲ್ಲಿ, ಟ್ರಿಬಲ್ ಬಾಂಡ್ ಇದೆ. ಸೊ ಇದನ್ನು ಏನಾಗಿ ಕನ್ವರ್ಷನ್ ಮಾಡಬೇಕು, ನಾನು ಆಲ್ಕೀನ್ ಆಗಿ ಕನ್ವರ್ಷನ್ ಮಾಡಬೇಕು ಅಂತಂದರೆ ಕಾರ್ಬನ್ ಮಧ್ಯೆ ಏನು ಮಾಡಬೇಕು, ಇಲ್ಲಿ ಟ್ರಿಬಲ್ ಬಾಂಡ್ ಇರೋದನ್ನು ನಾನು ಡಬಲ್ ಬಾಂಡ್ ಆಗಿ ಕನ್ವರ್ಷನ್ ಮಾಡಬೇಕು ಅಲ್ವಾ. ಇಲ್ಲಿ 3 ಬಾಂಡ್ ಇದೆ, ಈ 3 ಬಾಂಡ್ ಇರೋದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಡಬಲ್ ಬಾಂಡ್ ಅಂತಂದರೆ 2 ಬಾಂಡ್ ಆಗಿ ಕನ್ವರ್ಷನ್ ಮಾಡ್ತಾ ಇದ್ದೀನಿ. ಈ 2 ಬಾಂಡ್ ಆಗಿ ಕನ್ವರ್ಷನ್ ಮಾಡಬೇಕು ಅಂತಂದರೆ ಒಂದು ಬಾಂಡ್ ರಿಮೂವ್ ಮಾಡಿದ್ದೀನಿ ಅಂತಂದರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ 2 ಕಾರ್ಬನ್ಗೂ ಸಹ ಒಂದೊಂದು ಹೈಡ್ರೋಜನ್ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ ನೋಡಿ, ಆರ್ ಸಿ ಎಚ್ ಡಬಲ್ ಬಾಂಡ್ CH2 ಒಂದೊಂದು ಹೈಡ್ರೋಜನ್ ಏನಾಗುತ್ತೆ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಈ ಹೈಡ್ರೋಜನ್ನ ಆ್ಯಡ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ರಿಡಕ್ಷನ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ ರಿಡಕ್ಷನ್ದು. ಓಕೆ, ರಿಡಕ್ಷನ್ ರಿಯಾಕ್ಷನ್ಸ್ದ ಡೆಫಿನೇಷನ್ ಏನು ಬರುತ್ತೆ, ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ದ ಅಡಿಷನ್ ಆಫ್ ಎಲೆಕ್ಟ್ರಾನ್ ಅಲ್ವಾ. ಸೊ ಇಲ್ಲಿ ಬರೋ ಡೆಫಿನೇಷನ್ ಏನು ಅಂತಂದರೆ ಅಡಿಷನ್ ಆಫ್ ಹೈಡ್ರೋಜನ್. ಸೊ ಇಲ್ಲಿ ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಆ್ಯಡ್ ಮಾಡಿ ಆಲ್ಕೈನ್ನ ಏನು ಮಾಡ್ತಾ ಇದ್ದೀವಿ, ಆಲ್ಕೀನ್ ಆಗಿ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಆಲ್ಕೈನ ಏನು ಮಾಡ್ತಾ ಇದ್ದೀವಿ, ಆಲ್ಕೀನ್ ಆಗಿ ಏನು ಮಾಡ್ತಾ ಇದ್ದೀವಿ, ನಾವು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಈ ರೆಡ್ಯೂಸ್ ಮಾಡೋದಕ್ಕೆ 2 ಮೆಥಡ್ಸ್ ಇದೆ. ಓಕೆ, ಸೊ ಆಲ್ಕೀನ್ ಆಗಿ ರೆಡ್ಯೂಸ್ ಮಾಡೋಕ್ಕೆ 2 ಮೆಥಡ್ಸ್ ಇದೆ. ಯಾವ ಮೆಥಡ್ಸ್ ಅಂತ ನೋಡೋಣ ಬನ್ನಿ. ಇವಾಗ ಆಲ್ಕೈನ್ಸ್ ವೆನ್ ರೆಡ್ಯೂಸ್ಡ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಲಿಂಡ್ಲರ್ಸ್ ಕೆಟಲಿಸ್ಟ್ ಗಿವ್ಸ್ ಸಿಸ್ ಆಲ್ಕೀನ್. ಸೊ ಆಲ್ಕೈನ್ಸನ್ನ ನಾವು ಓಕೆ ರೆಡ್ಯೂಸ್ ಮಾಡಿದಾಗ, ಹೈಡ್ರೋಜನ್ ಜೊತೆಗೆ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಲಿಂಡ್ಲರ್ಸ್ ಕೆಟಲಿಸ್ಟ್. ಈ ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತಂದ್ರೇನು, ಫಸ್ಟ್ ಅದನ್ನು ತಿಳ್ಕೊಬಿಡೋಣ ನಾವು. ನೋಡಿ, ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತಂದರೆ ನೀವು ಯಾವಾಗಲೂ ಆ್ಯರೋ ಮಾರ್ಕ್ ಮೇಲೆ ಏನು ಬರೀಬೇಕು ಅಂತಂದರೆ ಪ್ಯಾಲೇಡಿಯಮ್, ಓಕೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಈ ಥರ ಬರಿಬೇಕು. ಅದೇ ಥರ ಹ್ಯಾರೋ ಮಾರ್ಕ್ ಕೆಳಗಡೆ ಏನು ಬರಿಬೇಕು ಅಂತಂದರೆ ಕ್ವಿನೋಲಿನ್ ಅಂತ ಬರಿಬೇಕು. ಸೊ ಈ ಕ್ವಿನೋಲಿನ್ ಅಂತಂದರೆ ನೋಡಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಟ್ರಿಬಲ್ ಬಾಂಡ್ ಇರೋ ಅಂಥದ್ದು. ಓಕೆ, ಸೊ ಎನಿ ಆರ್, ಸೊ ಟ್ರಿಬಲ್ ಬಾಂಡ್ ಇರೋ ಅಂಥದ್ದನ್ನು ನಾನು ಏನಾಗಿ ಕನ್ವರ್ಷನ್ ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಡಬಲ್ ಬಾಂಡ್ ಆಗಿ ಕನ್ವರ್ಷನ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಈ ಡಬಲ್ ಬಾಂಡ್ ಆಗಿ ಕನ್ವರ್ಷನ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಒಂದೊಂದು ಏನು ಮಾಡ್ತಾ ಇದ್ದೀವಿ, ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀವಿ ನಾವು. ಸೊ ಹೈಡ್ರೋಜನ್ ಏನಾಯಿತು, ಇಲ್ಲಿ ಇನ್ಕ್ರೀಸ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಏನಾಗ್ಬೋದು ಅಂತಂದರೆ ಮತ್ತೆ ಇದು ರೆಡ್ಯೂಸ್ ಆಗಿ ನನಗೆ ಸೊ CH2 ಆಗಿ ಏನಾಗುತ್ತೆ, CH3 ಆಗಿ ಆಲ್ಕೇನ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ನೋಡಿ, ಆಲ್ಕೈನ್ ಇರೋದು ಆಲ್ಕೀನ್ ಆಗಿ, ಆಲ್ಕೀನಿಂದ ಏನಾಗುತ್ತೆ, ಆಲ್ಕೇನ್ ಆಗುತ್ತೆ. ಯಾಕೆಂದರೆ ಪ್ರಿಪ್ರೇಷನ್ ಆಫ್ ಆಲ್ಕೇನ ನೀವು ನೋಡಿದರೆ, ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಪ್ರಿಪ್ರೇಷನ್ ಆಫ್ ಆಲ್ಕೇನಲ್ಲಿ ಆಲ್ಕೈನ್ಸಿಂದನೂ ನಾವು ಆಲ್ಕೇನ್ನ ಪ್ರಿಪೇರ್ ಮಾಡ್ತೀವಿ. ಸೊ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಡಬಲ್ ಬಾಂಡ್ ಬಂದ ತಕ್ಷಣ ಏನು ಮಾಡಬೇಕು, ನಾವು ಪಾರ್ಷಿಯಲ್ ರಿಡಕ್ಷನ್ ಮಾಡಬೇಕು. ಅಂದರೆ ಅಲ್ಲಿಗೆ ನಾವೇನು ಮಾಡಬೇಕು, ನಾವು ರಿಯಾಕ್ಷನ್ಸನ್ನು ಸ್ಟಾಪ್ ಮಾಡಬೇಕು. ಆ ಸ್ಟಾಪ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಕ್ವಿನೋಲೈನ್ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಆರೋ ಮಾರ್ಕ್ ಕೆಳಗಡೆ ಕ್ವಿನೋಲೈನ್ ಬರೀಬೇಕು. ಇದು ಡಿಆಕ್ಟಿವೇಟ್ ಅಂತ, ಅಂದರೆ ರಿಯಾಕ್ಷನ್ಸನ್ನು ಏನು ಮಾಡುತ್ತೆ, ಡಿಆಕ್ಟಿವೇಟ್ ಮಾಡುತ್ತೆ. ಆಲ್ಕೀನ್ ಆಗಿ ಕನ್ವರ್ಷನ್ ಮಾಡ್ತಾ ಇದ್ದಂಗೆ ರಿಯಾಕ್ಷನ್ಸನ್ನು ಅಲ್ಲಿಗೆ ಏನು ಮಾಡುತ್ತೆ, ಅದು ಸ್ಟಾಪ್ ಮಾಡುತ್ತೆ. ಓಕೆ, ಸೊ ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತಂದರೆ ಏನು ಬರೀಬೇಕು, ಆರೋ ಮಾರ್ಕ್ ಮೇಲ್ಗಡೆ ಪ್ಯಾಲೇಡಿಯಮ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆ್ಯಂಡ್ ಕ್ವಿನೋಲೈನ್. ಓಕೆ, ಸೊ ಕ್ವಿನೋಲೈನ್ನ ಆರೋ ಮಾರ್ಕ್ ಕೆಳಗಡೆ ಬರೀಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಒಂದಿದೆ ಅಲ್ವಾ. ಸೊ ಆ ಸೆಕೆಂಡ್ ಮೆಥಡ್ ಏನು ಅಂತಂದರೆ ಆಲ್ಕೈನ್ಸ್ ವೆನ್ ರೆಡ್ಯೂಸ್ಡ್ ವಿತ್ ಸೋಡಿಯಂ ಮತ್ತು ಇದ್ರ ಜೊತೆಗೆ
ಜೊತೆಗೆ ನೆನ್ಪಿಟ್ಕೊಳ್ಳಿ ದ ಪ್ರಾಡಕ್ಟ್, ಈ ಪ್ರಾಡಕ್ಟ್ ಏನು ಬರುತ್ತೆ ಆ ಪ್ರಾಡಕ್ಟ್ ಏನಾಗಿರುತ್ತೆ ಅಂತಂದರೆ ನಮಗೆ 6 ಪ್ರಾಡಕ್ಟ್ ಆಗಿರುತ್ತೆ. ಸೊ 6 ಪ್ರಾಡಕ್ಟ್ ಆಗಿರುತ್ತೆ ಅಂತಂದರೆ ಯಾವ ಥರ ಅಂತಂದರೆ ನೋಡಿ, ಕಾರ್ಬನ್, ಓಕೆ ಇಲ್ಲೊಂದು ಕಾರ್ಬನ್, ಓಕೆ ಇಲ್ಲೇನಾಗುತ್ತೆ ಅಂತಂದರೆ ಯಾವುದೋ ಒಂದು R ಗ್ರೂಪು ಮತ್ತು ಇಲ್ಲೊಂದು R ಗ್ರೂಪ್ ಅಟ್ಯಾಚ್ ಆಗಿರುತ್ತಲ್ಲ ನೋಡಿ, ಅದೆರಡೂ ಸಹ ಏನಾಗುತ್ತೆ ಸೇಮ್, 2 ಹೈಡ್ರೋಜನ್ ಆ್ಯಡ್ ಆಗಿರುತ್ತಲ್ಲ, ಈ 2 ಹೈಡ್ರೋಜನು ಸಹ ಸೇಮ್ ಸೈಡ್ಗೆ ಆ್ಯಡ್ ಆಗುತ್ತೆ. ಸೊ ಸೇಮ್ ಸೈಡ್ಗೆ ಆ್ಯಡ್ ಆಗೋದ್ರಿಂದ ಇದನ್ನೇನಂತ ಕರಿತೀವಿ ನಾವು, 6 ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಬರೋ ಅಂಥ ಪ್ರಾಡಕ್ಟ್ ಏನಾಗಿರುತ್ತೆ, 6 ಪ್ರಾಡಕ್ಟ್ ಆಗಿರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ, ಪ್ರೀವಿಯಸ್ ವೀಡಿಯೋದಲ್ಲಿ ಸ್ಟೀರಿಯೋ ಐಸೋಮೆರಿಸಮ್ ಬಗ್ಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಆ ವಿಡಿಯೋ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಏನು ಅಂತಂದರೆ ಸೆಕೆಂಡ್ ಮೆಥಡ್, ಮತ್ತು ಆಲ್ಕೈನ್ಸನ್ನ ಆಲ್ಕೀನಾಗಿ ರೆಡ್ಯೂಸ್ ಮಾಡೋಕ್ಕೆ ಇನ್ನೂ ಒಂದು ಮೆಥಡ್ ಯೂಸ್ ಮಾಡ್ತೀವಿ. ಏನು ಅಂತಂದರೆ ರೆಡ್ಯೂಸ್ಡ್ ವಿತ್ ಸೋಡಿಯಂ ಆನ್ ಲಿಕ್ವಿಡ್ ಅಮೋನಿಯಾ ಫಾರ್ಮ್ಸ್ ಟ್ರಾನ್ಸ್ ಆಲ್ಕೀನ್ಸ್. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಆಲ್ಕೈನ್ಸನ್ನ ಆಲ್ಕೀನಾಗಿ ರೆಡ್ಯೂಸ್ ಮಾಡ್ತಾ ಇದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಯಾವುದ್ರ ಜೊತೆಗೆ ಸೋಡಿಯಂ ಇನ್ ಲಿಕ್ವಿಡ್. ಓಕೆ ಯಾವ ಥರ ಬರೀಬೇಕು ಅಂತಂದರೆ ಸೋಡಿಯಂ ಹಾಕಿ ಸ್ಲ್ಯಾಶ್ ಬರೆದು LIQ ಬರೀರಿ, ಬರ್ದು ಏನು ಬರಿಬೇಕು, ಅಮೋನಿಯಾ ಬರಿಬೇಕು. ಅಮೋನಿಯಾ ಅಂತಂದರೆ NH3, ಇದು ಆ್ಯರೋ ಮಾರ್ಕ್ ಮೇಲ್ಗಡೆ ಬರಿಬೇಕು. ಓಕೆ ಸೊ ಇಲ್ಲಿ ಬರೋ ಅಂಥ ಪ್ರಾಡಕ್ಟ್ ಏನಾಗಿರುತ್ತೆ ಗೊತ್ತಾ, ನಮಗೆ ಏನಾಗಿರುತ್ತೆ ಪ್ರಾಡಕ್ಟು, ಸೊ ಇಲ್ಲಿ ಹೈಡ್ರೋಜನ್ ಏನಾಗುತ್ತೆ ಅಂತಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಏನಾಗುತ್ತೆ ಅಂತಂದರೆ ಆ್ಯಡ್ ಆಗುತ್ತೆ, ಆಪೋಸಿಟ್ ಸೈಡಲ್ಲಿ ಆ್ಯಡ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಸೋಡಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಲಿಕ್ವಿಡ್ ಅಮೋನಿಯಂ ಜೊತೆಗೆ ನಾವು ರೆಡ್ಯೂಸ್ ಮಾಡಿದ್ರೆ, ಆಲ್ಕೈನ್ಸನ್ನು ಆಲ್ಕೀನಾಗಿ ರೆಡ್ಯೂಸ್ ಮಾಡಿದ್ರೆ ನಂಗೆ ಬರೋಂಥ ಪ್ರಾಡಕ್ಟ್ ಏನಾಗಿರುತ್ತೆ, ಟ್ರಾನ್ಸ್ ಪ್ರಾಡಕ್ಟ್ ಆಗಿರುತ್ತೆ. ಯಾಕೆ ಅಂತಂದರೆ 2 ಹೈಡ್ರೋಜನ್ ಏನಾಗುತ್ತೆ ಆಪೋಸಿಟ್ ಸೈಡಲ್ಲಿ, ಡಿಫ್ರೆಂಟ್ ಕಾರ್ಬನ್ಗೆ ಆಪೋಸಿಟ್ ಸೈಡಲ್ಲಿ ಆ್ಯಡ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಸಿಸ್ ಪ್ರಾಡಕ್ಟು ಲಿಂಡ್ಲರ್ಸ್ ಕೆಟಲಿಸ್ಟಲ್ಲಿ ಬರುತ್ತೆ, ಟ್ರಾನ್ಸ್ ಪ್ರಾಡಕ್ಟು ಸೋಡಿಯಂ ಓಕೆ ಇನ್ ಲಿಕ್ವಿಡ್ ಅಮೋನಿಯಾದಲ್ಲಿ ಬರುತ್ತೆ. ನೆಕ್ಸ್ಟ್ ಹೋಗೋಣ ನಾವು ಫುಲ್ ರಿಯಾಕ್ಷನ್ಸ್, ಡೀಟೇಲ್ ರಿಯಾಕ್ಷನ್ಸ್ ಹೋಗೋಣ. ಆಲ್ಕೈನ್ಸ್ ವೆನ್ ರೆಡ್ಯೂಸ್ಡ್ ವಿತ್ ಹೈಡ್ರೋಜನ್, ಓಕೆ ಆಲ್ಕೈನ್ಸ್ ವೆನ್ ರೆಡ್ಯೂಸ್ಡ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಲಿಂಡರ್ ಕೆಟಲಿಸ್ಟ್ ಗಿವ್ಸ್ ಸಿಸ್ ಆಲ್ಕಿನ್. ಆಲ್ರೆಡಿ ನಾನು ಲಿಂಡರ್ಸ್ ಕೆಟಲಿಸ್ಟ್ ಅಂತಂದರೆ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ಜನರಲ್ ರಿಯಾಕ್ಷನ್ಸ್, ಫಸ್ಟ್ ಏನು ಮಾಡೋಣ ಅಂತಂದರೆ ಜನರಲ್ ರಿಯಾಕ್ಷನ್ಸ್ ತೊಗೋಣ. ನಾನು R, ಓಕೆ ಸೊ ನೆಕ್ಸ್ಟ್ ಏನಾಗುತ್ತೆ C, ಟ್ರಿಬಲ್ ಬಾಂಡ್ C ಅಂತ ಬರ್ದು ಏನು ಮಾಡ್ತಾ ಇದ್ದೀನಿ ಇಲ್ಲಿ R ಪ್ಲೇನ್ ಅಂತ ಬರ್ಕೊತೀನಿ. ಓಕೆ ಸೊ ಈ R ಈಕ್ವಲ್ ಟು R ಪ್ಲೇನು ಆಗಿರ್ಬೋದು, ಅಥವಾ R ಇಸ್ ನಾಟ್ ಈಕ್ವಲ್ ಟು R ಪ್ಲೇನ್ ಅಂತಂದರೆ ಬೇರೆ ಬೇರೆನೂ ಸಹ ಪ್ರೆಸೆಂಟ್ ಇರ್ಬೋದು. ಇದಾದಮೇಲೆ ಏನು ಬರಿಬೇಕು ಅಂತಂದರೆ ನಾವು ನೋಡಿ ಆ್ಯರೋ ಮಾರ್ಕ್ ಬರ್ಕೋಬೇಕು. ಓಕೆ ಸೊ ಮಧ್ಯೆ ಏನು ಮಾಡ್ತೀವಿ ನಾವು, ಆ್ಯರೋ ಮಾರ್ಕ್ ಬರ್ಕೋಬೇಕು. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು. ಸೊ ಪ್ಯಾಲೆಡಿಯಮ್, ಸೊ ಇನ್ ದ ಪ್ರೆಸೆನ್ಸ್ ಆಫ್ ಏನಂತ ಹೇಳಿದ್ದೆ, ಕ್ಯಾಲ್ಶಿಯಂ ಕಾರ್ಬೋನೇಟ್. ಅದೇ ಥರ ಆ್ಯರೋಮಾಲ್ ಕೆಳಗಡೆ ಏನು ಬರೀಬೇಕು ಅಂತ ಹೇಳಿದ್ದೆ ನಾನು, ಕ್ವಿನೋಲೈನ್. ಎಂತ ಬರೀಬೇಕು, ಕ್ವಿನೋಲೈನ್ ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ, ಓಕೆ ಸೊ ಇದ್ರ ಜೊತೆಗೆ ಏನು ಬರೀಬೇಕು ಅಂತಂದರೆ ಪ್ಲಸ್ ಹೈಡ್ರೋಜನ್. ನಮ್ಗೆ ಹೈಡ್ರೋಜನ್ ಅಂತೂ ಬೇಕಲ್ವಾ. ಸೊ ಏನು ಮಾಡಬೇಕು, ಪ್ಲಸ್ ಹೈಡ್ರೋಜನ್. ಇನ್ನೊಂದು ರಿಯಾಕ್ಟೆಂಟ್ ಏನು, ಪ್ಲಸ್ ಹೈಡ್ರೋಜನ್. ಓಕೆ ಸೊ ಇದಾದಮೇಲೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, ಕಾರ್ಬನ್ ಟ್ರಿಬಲ್ ಬಾಂಡ್ ಇರೋದನ್ನು ಫಸ್ಟ್ ನಾನು ಡಬಲ್ ಬಾಂಡ್ ಮಾಡ್ಕೋಬೇಕು. ಓಕೆ ನೆಕ್ಸ್ಟ್ ಅದ್ರ ಜೊತೆಗೆ ಏನು ಪ್ರೆಸೆಂಟ್ ಇದೆ ನೋಡಿ, R ಪ್ರೆಸೆಂಟ್ ಇದೆ, ಇನ್ನೊಂದು R ಪ್ಲೇನ್ ಪ್ರೆಸೆಂಟ್ ಇದೆ. ಇದೆರಡೂ ಸಹ ಸೇಮ್ ಸೈಡ್ ಬರ್ಕೋಬೇಕು. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಏನು ಆ್ಯಡ್ ಮಾಡಿದ್ದೆ ನಾನು, ಹೈಡ್ರೋಜನ್ ಆ್ಯಡ್ ಮಾಡಿದ್ದೆ ಅಲ್ವಾ. ಸೊ ಈ ಹೈಡ್ರೋಜನ್ನು ಸೇಮ್ ಸೈಡಲ್ಲಿ ಆ್ಯಡ್ ಆಗುತ್ತೆ. ಓಕೆ ಸೊ ಇದು ಪ್ರಾಡಕ್ಟ್ ಏನಂತ ಕರಿತೀವಿ ನಾವು, ಸಿಸ್ ಪ್ರಾಡಕ್ಟ್ ಅಂತ ಕರಿತೀವಿ. ನೋಡಿ ಈ ಥರ ಬರ್ಕೋಬೇಕು. ಇದು ಜನರಲ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಸ್ಪೆಸಿಫಿಕ್ ಆಗಿ R ಮತ್ತು R ಪ್ಲೇನ್, ಓಕೆ R ಮತ್ತು R ಪ್ಲೇನ್ ಎರಡೂ ಸಹ ಸೇಮ್ ತೊಗೊತಾ ಇದ್ದೀನಿ. ಏನು ತೊಗೊತಾ ಇದ್ದೀನಿ ನಾನು, CH3 ಅಂತ ತೊಗೊತಾ ಇದ್ದೀನಿ. ಓಕೆ CH3 ಅಂತ ತೊಗೊತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ R ಬದಲು ಏನು ಮಾಡ್ತಾ ಇದ್ದೀನಿ, CH3 ಬರ್ಕೊತೀನಿ. ನೆಕ್ಸ್ಟ್ ಕಾರ್ಬನ್, ಓಕೆ ಅದಾದಮೇಲೆ ಟ್ರಿಬಲ್ ಬಾಂಡ್, ಕಾರ್ಬನ್ ಹಾಗೆ ಬರ್ಕೊತೀನಿ. R ಪ್ಲೇನ್ ಬದಲು ಏನು ಬರಿತೀನಿ ನಾನು, CH3ನೇ ಬರಿತೀನಿ. ಇವಾಗ ಒಂದು ನೇಮಿಂಗ್ ಮಾಡಿಬಿಡೋಣ. ಓಕೆ ಸೊ 1 2 3 4 ಎಷ್ಟು ಕಾರ್ಬನ್ ಇದೆ, 4 ಕಾರ್ಬನ್ ಇದೆ. 4 ಕಾರ್ಬನ್ ಇದ್ದರೆ ಏನಂತ ಕರಿತೀವಿ, ಬ್ಯೂಟೇನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಬ್ಯೂಟ್ ಅಂತ ಆಗುತ್ತೆ. ಸೆಕೆಂಡ್ ಪೊಸಿಷನಲ್ಲಿ ಏನಾಗಿದೆ ನೋಡಿ, ಟ್ರಿಬಲ್ ಬಾಂಡ್ ಇರೋದ್ರಿಂದ ಏನು ಸೇರಿಸಬೇಕು, YNE ಬರಿಬೇಕು ನಾವು. ಓಕೆ ಸೊ ಬ್ಯೂಟ್ 2 YNE, ಬ್ಯೂಟೈನ್ ಅಂತ, ಬ್ಯೂಟ್ 2 ಐನ್ ಅಂತ ತೊಗೊತೀವಿ. ಸೊ ನೆಕ್ಸ್ಟ್ ಏನು ಅಂತಂದರೆ ಇದ್ರ ಜೊತೆಗೆ ಇಲ್ಲಿ ಪ್ಲಸ್ ಏನು ಮಾಡಬೇಕು ನಾವು, ಹೈಡ್ರೋಜನ್ ಬರಿಬೇಕು, ಪ್ಲಸ್ ಹೈಡ್ರೋಜನ್. ಇದಾದಮೇಲೆ ಏನು ಮಾಡೋಣ, ಒಂದು ಆ್ಯರೋ ಮಾರ್ಕ್ ಹಾಕೋಣ. ಓಕೆ ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ನಾವು ಅಂತಂದರೆ, ಸೊ ಪ್ಯಾಲೆಡಿಯಮ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದನ್ನು ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತ ಹೇಳ್ತೀವಿ, ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಸೊ ಕೆಳಗಡೆ ಏನು ಬರಿಬೇಕು, ಕ್ವಿನೋಲೈನ್ ಅಂತ ಬರಿಬೇಕು. ಓಕೆ ಕ್ವಿನೋಲೈನ್. ಅಲ್ಲಿಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಹಾಗೆ ಬರ್ಕೊಬೇಡ. ಓಕೆ ನೆಕ್ಸ್ಟ್ ಫಸ್ಟ್ ಕಾರ್ಬನ್ಗೆ ಏನಾಗಿದೆ ನೋಡಿ, ಒಂದು CH3. ಸೊ ನೆಕ್ಸ್ಟ್ ಇನ್ನೊಂದು ಕಾರ್ಬನ್ಗೂ ಸಹ CH3 ಏನಾಗಿದೆ, ಆ್ಯಡ್ ಆಗಿದೆ. ಸೊ ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಹೈಡ್ರೋಜನ್ ಆ್ಯಡ್ ಮಾಡಿದ್ದೀವಲ್ಲ, ಹೈಡ್ರೋಜನ್ನ ಕೆಳಗಡೆ ಬರಿಬೇಕು. ಓಕೆ ಸೊ ಈ ಥರ ಪ್ರಾಡಕ್ಟ್ ಬರುತ್ತೆ. ನೆಕ್ಸ್ಟ್ ನೇಮಿಂಗ್ ಮಾಡಬೇಕು ನಾವು 1, ಓಕೆ ಸೊ 2
3 4 ನಂಬರ್ ಕೊಟ್ಕೊಳ್ಳೋಣ. ಸೊ ನಂಬರ್ ಕೊಟ್ಕೊಂಡ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಎರಡು ಸೈಡು. ಓಕೆ, CH3 ಏನಾಗಿದೆ ಮೇಲ್ಗಡೆನೇ ಬಂದಿದೆ. ಸೊ ಅದನ್ನು ಏನಂತ ಕರಿತೀವಿ ನಾವು, ಸಿಸ್ ಅಂತ ಕರಿತೀವಿ. ಸೇಮ್ ಸೈಡಲ್ಲಿದ್ದರೆ ಸಿಸ್ ಅಂತ ಕರಿತೀವಿ ಅಲ್ವಾ. ಸೊ ಅದಕ್ಕೆ ಪ್ರಾಡಕ್ಟ್ ನೇಮ್ ಏನು ಬರುತ್ತೆ, ಫಸ್ಟ್ ಸಿಸ್ ಅಂತ ಬರ್ಕೋಬೇಕು ಸ್ಮಾಲ್ ಲೆಟರಲ್ಲಿ, ಒಂದು ಐಫನ್ ಹಾಕಿ. ಸೊ 4 ಕಾರ್ಬನ್ ಇದೆ ಅಲ್ವಾ, ಸೇಮ್ ಬ್ಯೂಟ್ ಅಂತಲೇ ಬರಿಬೇಕು. ಸೊ ಸೆಕೆಂಡ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ, ಸೊ ENE ಅಂತ ಬರಿಬೇಕು. ನೋಡಿ, ಟ್ರಿಬಲ್ ಬಾಂಡ್ ಇದ್ದರೆ YNE, ಡಬಲ್ ಬಾಂಡ್ ಇದ್ದರೆ ENE. ಓಕೆ, ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋಣ ನಾವು. ಇಲ್ಲಿ ಏನು ತೊಗೊತಾ ಇದ್ದೀನಿ ಅಂತಂದರೆ ನೋಡಿ, ಆರನ್ನು ಏನಂತ ತೊಗೊತೀನಿ ನಾನು, CH3 ಅಂತ ತೊಗೊತೀನಿ ನಾನು. ಹಾಗೆ ಆರ್ ಪ್ಲೈನನ್ನು ಏನಂತ ತೊಗೊತೀನಿ, CH3 ಅಂತ ತೊಗೊತೀವಿ. ಹಾಗಂದರೆ ಹೆಂಗೆ ಬರಿಬೋದು ಅಂತಂದರೆ ನೋಡಿ, C2H5 ಅಂತ ಬರಿಬೋದಲ್ವಾ. ಓಕೆ, C2H5 ಅಂತ ತೊಗೊತೀನಿ ನಾನು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ರಿಯಾಕ್ಟೆಂಟ್ ಬರೆಯೋಣ. ಸೊ ರಿಯಾಕ್ಟೆಂಟ್ಗೆ ಏನು ಮಾಡಬೇಕು, ಕಾರ್ಬನ್. ಓಕೆ, ಸೊ ಟ್ರಿಬಲ್ ಬಾಂಡ್ ಕಾರ್ಬನ್ ಬರ್ಕೊಬೋಣ. ಲೆಫ್ಟ್ ಸೈಡಲ್ಲಿ ಆರ್ ಬದಲು ಏನು ಬರಿತೀನಿ ನಾನು, ಅಲ್ಲಿ CH3 ಬರಿತೀನಿ ನಾನು. ರೈಟ್ ಸೈಡಲ್ಲಿ ಏನು ಬರ್ಕೋಬೇಕು ನಾನು, ಸೊ CH3 ಬದಲು ಏನು ಬರ್ಕೊತೀನಿ, C2H5 ಅಂತ ಬರ್ಕೊತೀನಿ ನಾನು. ಓಕೆ, C2H5 ಅಂತ. ನೆಕ್ಸ್ಟ್ ಏನು ಮಾಡಬೇಕು, ಪ್ಲಸ್ ಹೈಡ್ರೋಜನ್ ಬರ್ಕೊಳ್ಳೇಬೇಕು ನೀವು. ಅದಾದಮೇಲೆ ಏನು ಮಾಡಬೇಕು, ನಾವು ಒಂದು ಆ್ಯರೋ ಮಾರ್ಕ್ ಹಾಕಬೇಕು. ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, ಪ್ಯಾಲೇಡಿಯಮ್. ಅದಾದಮೇಲೆ ಸ್ಲ್ಯಾಶ್ ಹಾಕಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಬರೀಲೇಬೇಕು, ಲಿಂಡ್ಲರ್ಸ್ ಕೆಟಲಿಸ್ಟು. ಕೆಳಗಡೆ ಏನು ಬರಿಬೇಕು ನಾವು, ಕ್ವಿನೋಲೈನ್ ಏನು, ಡಿಆಕ್ಟಿವೇಟ್ ದ ರಿಯಾಕ್ಷನ್ ಅಲ್ವಾ. ನಾವು ಆಲ್ಕಿನ್ಗೆ ಸ್ಟಾಪ್ ಮಾಡಬೇಕಲ್ಲ. ಸೊ ಪ್ರಾಡಕ್ಟ್ ಬರಿಬೇಕಾದ್ರೆ ನೆನ್ಪಿಟ್ಕೋಬೇಕಾಗಿರೋದೇನೋ, ಫಸ್ಟು ಕಾರ್ಬನ್ ಡಬಲ್ ಬಾಂಡ್ ಬರೆದು ಬಿಡಬೇಕು. ಸೊ ಲೆಫ್ಟ್ ಕಾರ್ಬನಲ್ಲಿ ಏನಾಗಿದೆ, CH3 ಅಟ್ಯಾಚ್ ಆಗಿದೆ, ಮೇಲ್ಗಡೆನೆ ಬರ್ಕೊಳ್ಳಿ. ಸೊ ರೈಟ್ ಕಾರ್ಬನಲ್ಲಿ ಏನಾಗಿದೆ ನೋಡಿ, C2H5 ಅಟ್ಯಾಚ್ ಆಗಿದೆ. ಓಕೆ, ಸೊ ಅದನ್ನು ನಾವೇನು ಮಾಡಬೇಕು, ಮೇಲ್ಗಡೆನೆ ಬರ್ಕೋಬೇಕು. ನೆಕ್ಸ್ಟ್ ಹೈಡ್ರೋಜನ್ ಆ್ಯಡ್ ಮಾಡ್ತೀವಿ ಅಲ್ವಾ, 2 ಹೈಡ್ರೋಜನ್ನು ಸಹ ನಾವು ಕೆಳಗಡೆನೆ ಬರ್ಕೋಬೇಕು. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಬಟ್ ಇವಾಗ ನೇಮಿಂಗ್ ಮಾಡಬೇಕಲ್ವ ನಾವು. ನೋಡಿ, C2H5 ಅಂತಂದರೆ ಏನಂತ ಹೇಳ್ಕೊಟ್ಟಿದೆ, CH2CH3 ಅಂದರೆ ನಂಬರಿಂಗ್ ಮಾಡಬೇಕಾದ್ರೆ 1 2. ಓಕೆ, ಸೊ 1 2 2 ಕಾರ್ಬನ್ ಅಲ್ಲೇ ಇದೆ ಅಲ್ವಾ. ಇದು 3 ಅಂದರೆ ಥರ್ಡ್ ಕಾರ್ಬನ್ಗೆ ಏನಾಗಿದೆ, ಟ್ರಿಬಲ್ ಬಾಂಡ್ ಬಂದಿದೆ. ನಿಮಗೆ ಆಲ್ರೆಡಿ ಹೇಳಿದ್ದೆ, ನಂಬರಿಂಗ್ ಮಾಡಬೇಕಾದ್ರೆ ಫಂಕ್ಷನ್ ಗ್ರೂಪು ಅಥವಾ ಇದರಲ್ಲಿ ತೊಗೊಂಡ್ರೆ ಏನಾಗುತ್ತೆ, ಟ್ರಿಬಲ್ ಬಾಂಡ್ಗೆ ಏನು ಮಾಡಬೇಕು, ಲೋವರಿಂಗ್ ನಂಬರ್ ಬರಬೇಕು. ಸೊ ನಾನು ರೈಟ್ ಸೈಡಿಂದ ತೊಗೊಂಡ್ರೆ 3 ಬಂತು, ಅದೇ ಲೆಫ್ಟ್ ಸೈಡಿಂದ ತೊಗೊಂಡ್ರೆ ಏನಾಗುತ್ತೆ, ಸೆಕೆಂಡ್ ಕಾರ್ಬನ್ಗೆ ಟ್ರಿಬಲ್ ಬಾಂಡ್ ಬರುತ್ತೆ ಅಲ್ವಾ. ಸೊ ಅದಕ್ಕೆ ನಂಬರಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ನಾವು ಲೆಫ್ಟಿಂದ ಸ್ಟಾರ್ಟ್ ಮಾಡಬೇಕು. 1 2 3. ಓಕೆ, 4 5 2 ಕಾರ್ಬನ್ ಇದೆ ಅಲ್ವಾ, ಅದಕ್ಕೆ 4 5 ಕೊಡ್ತಾ ಇದ್ದೀನಿ. ಟೋಟಲಾಗಿ 5 ಕಾರ್ಬನ್ ಇದೆ. ಸೊ ನಾನು ಬರಿಬೇಕಾದ್ರೆ ಏನು ಬರಿಬೇಕು, ಪೆಂಟ್ ಅಂತ ಬರಿಬೇಕು. ಓಕೆ, ಸೊ ಪೆಂಟೇನ್ ಅಲ್ವಾ, ಪೆಂಟೇನಲ್ಲಿ ಪೆಂಟ್ ಅಂತ ಬರೀರಿ. ಸೊ ಅದಾದಮೇಲೆ ANE ರಿಮೂವ್ ಮಾಡಿ ಏನು ಮಾಡಬೇಕು, YNE ಆ್ಯಡ್ ಮಾಡಬೇಕು ನಾವಿಲ್ಲಿ. ಸೊ ಐಫೋನ್ ಹಾಕಿ ಸೆಕೆಂಡ್ ಕಾರ್ಬನ್ಗೆ ಅಲ್ವಾ ಟ್ರಿಬಲ್ ಬಾಂಡ್ ಇರೋದು. ಸೊ 2 ಅಂತ ಬರ್ದೇನು ಮಾಡಿ, YNE ಬರೀರಿ. ಓಕೆ, ಸೊ ಅಲ್ಲಿಗೆ ಪೆಂಟ್ 2. ಓಕೆ, ಐನ್ ಅಂತ ಆಯಿತು. ಸೊ ನೆಕ್ಸ್ಟ್ ಹೋಗೋಣ ನಾವು ರೈಟ್ ಸೈಡಲ್ಲಿ ಯಾವ ಥರ ಮಾಡ್ತೀವಿ ಅಂತಂದರೆ, ಸೇಮ್ ಅದೇ ಥರ ನಂಬರಿಂಗು ಲೆಫ್ಟಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ 3 4 5 ಆಗುತ್ತೆ ಅಲ್ವಾ. ಸೊ ಏನಾಗುತ್ತೆ ಅಂತಂದರೆ ಇಲ್ಲೂ ಸಹ ಪೆಂಟ್ ಅಂತಲೇ ತೊಗೋಬೇಕು. ಸೊ 2 ಅಂತಲೇ ತೊಗೊತೀವಿ. ಪ್ರಾಡಕ್ಟು ವೆನ್ಲಿ ಡಿಫ್ರೆನ್ಸ್ ಏನು ಅಂತಂದರೆ ಈನ್ ಅಂತ ಬರುತ್ತೆ, ಅದ್ರ ಜೊತೆಗೆ ಇಲ್ಲಿ ಏನು ಹಾಕಬೇಕು, ಸಿಸ್ ಅಂತ ಹಾಕಬೇಕು. ಓಕೆ, ಸಿಸ್ ಬಂದು ಐಫೋನ್ ಹಾಕಲೇಬೇಕು. ಓಕೆ, ದಿಸ್ ಇಸ್ ದ ಪ್ರಾಡಕ್ಟ್. ನೆಕ್ಸ್ಟ್ ಇನ್ನೂ ಒಂದು ಮೆಥಡ್ ಇದೆ ಅಲ್ವಾ, ಅದರಲ್ಲೇ ಯಾವ ಮೆಥಡ್ ಅದು, ಆಲ್ಕೈನ್ಸ್ ಆ್ಯಂಡ್ ಆಲ್ಕಿನ್ನ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಪ್ರೆಸೆನ್ಸ್ ಏನು ಮಾಡ್ತೀವಿ, ರೆಡ್ಯೂಸ್ ಮಾಡ್ತೀವಿ. ಆವಾಗ ನಮ್ಗೆ ಯಾವ ಪ್ರಾಡಕ್ಟ್ ಬರುತ್ತೆ, ಟ್ರಾನ್ಸ್ ಬರುತ್ತೆ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಅಲ್ವಾ. ಆಲ್ಕಿನ್ಸ್ ವೆನ್ ರೆಡ್ಯೂಸ್ಡ್ ವಿತ್ ಸೋಡಿಯಂ, ಓಕೆ, ಇನ್ ಲಿಕ್ವಿಡ್ ಅಮೋನಿಯಾ ಫಾರ್ಮ್ಸ್ ಅ ಟ್ರಾನ್ಸ್ ಆಲ್ಕೀನ್ಸ್. ಇದಕ್ಕೆ ಜನರಲ್ ರಿಯಾಕ್ಷನ್ಸ್ ಯಾವ ಥರ ಬರೀದು ಅಂತಂದರೆ ನೋಡಿ, ಸೇಮ್ ಆರ್ ಅಂತ ಬರ್ಕೊಳ್ಳೋಣ ನಾವು. ಸೊ ಆರ್ ಅಂತ ಬರ್ಕೊಂಡು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ C ಟ್ರಿಬಲ್ ಬಾಂಡ್ C, ಇಲ್ಲೇನು ಮಾಡ್ತೀನಿ, ಆರ್ ಪ್ಲೇನ್ ಅಂತ ತೊಗೊತೀನಿ ನಾನು. ಸೊ ಇದಾದಮೇಲೆ ಏನು ಮಾಡಬೇಕು, ಹೈಡ್ರೋಜನ್ ಅಂತೂ ನಾವು ಬರೀಲೇಬೇಕು. ಓಕೆ, 2 ಹೈಡ್ರೋಜನ್ ತೊಗೊತಾ ಇದ್ದೀವಿ. ಓಕೆ, ಈ ಥರ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಆ್ಯರೋ ಮಾರ್ಕ್ ಹಾಕಿ. ಸೊ ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, ಸೋಡಿಯಂ. ಓಕೆ, ಸೊ ಸ್ಲ್ಯಾಶ್ ಹಾಕಬೇಕು. ಲಿಕ್ವಿಡ್ ಸ್ಲ್ಯಾಶ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಇನ್ ಅಂತ ಇಂಡಿಕೇಟ್ ಮಾಡುತ್ತೆ. ಇನ್ನು ಲಿಕ್ವಿಡ್ ಅನ್ನೋಕ್ಕೆ LIQನ ನಾವು ಸ್ಮಾಲ್ ಲೆಟರ್ ಬರಿಬೇಕು ಅಂತ ಆಲ್ರೆಡಿ ಹೇಳಿದ್ದೆ ಅಲ್ವಾ. ಅಮೋನಿಯಾ ಅನ್ನೋದಕ್ಕೆ ಏನು, ಮಾಲಿಕ್ಯೂಲ್ ಫಾರ್ಮುಲಾ NH3. ಓಕೆ, NH3 ಅಂತ ಬರ್ಕೋಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ, ಕನ್ವರ್ಷನ್ ಆಗಿ ನಮಗೆ ಪ್ರಾಡಕ್ಟ್ ಯಾವ ಥರ ಬರುತ್ತೆ, ಫಸ್ಟು ಕಾರ್ಬನ್ ಡಬಲ್ ಬಾಂಡ್ ಬರಿಬೇಕು. ಸೊ ಟ್ರಿಬಲ್ ಬಾಂಡ್ ಇರೋದು ಡಬಲ್ ಬಾಂಡ್ ಆಗಿ ಕನ್ವರ್ಷನ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಆರ್ ಪ್ರೆಸೆಂಟ್ ಇದೆ ಅಲ್ವಾ ಲೆಫ್ಟ್ ಕಾರ್ಬನಲ್ಲಿ, ಆರನ್ನು ಮೇಲ್ಗಡೆ ಬರ್ಕೊಂಡ್ರೆ, ಸೊ ನೆಕ್ಸ್ಟ್ ಆರ್ ಪ್ಲೈನನ್ನು ಏನು ಮಾಡಬೇಕು, ನಾವು ಕೆಳಗಡೆ ಬರ್ಕೋಬೇಕು. ಓಕೆ, ಸೊ ಆಪೋಸಿಟ್ ಸೈಡಲ್ಲಿ ಬರ್ಕೋಬೇಕು. ನೆಕ್ಸ್ಟು ಆ್ಯಡ್ ಆಗೋಂಥ ಹೈಡ್ರೋಜನ್ನು ಸಹ ಏನಾಗುತ್ತೆ, ಆಪೋಸಿಟ್ ಸೈಡಲ್ಲಿ ಆ್ಯಡ್ ಆಗುತ್ತೆ. ಸೊ ನಮಗೆ ಬರೋ ಅಂಥ ಪ್ರಾಡಕ್ಟ್ ಏನಾಗಿರುತ್ತೆ, ಯಾವಾಗಲೂ ಟ್ರಾನ್ಸ್ ಪ್ರಾಡಕ್ಟ್ ಆಗಿರುತ್ತೆ.
ಓಕೆ, ಸೊ ಟ್ರಾನ್ಸ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಏನು ಎಕ್ಸಾಂಪಲ್ ತೊಗೋಣ ಅಂತಂದರೆ ಅವಾಗಲೇ ಮಾಡ್ದಂಗೆ R = R ಪ್ಲೇನ್ ಅಂತಂದರೆ CH3ನ ತೊಗೊತೀನಿ ನಾನು. ಸೊ CH3 ತೊಗೊಂಡಾಗ ಏನು ಬರುತ್ತೆ, ರಿಯಾಕ್ಟೆಂಟ್ ಏನು ಬರುತ್ತೆ ನನಗೆ CH3. ಓಕೆ, R ಬದಲು CH3 ತೊಗೊತೀನಿ, ಕಾರ್ಬನ್, ಟ್ರಿಬಲ್ ಬಾಂಡ್ ಕಾರ್ಬನ್, R ಪ್ಲೇನ್ ಬದಲು ಏನು ಬರೀತೀನಿ CH3 ಬರೀತೀನಿ, ಪ್ಲಸ್ 2 ಹೈಡ್ರೋಜನ್ ಬರ್ಕೊಳ್ಳೋಣ ನಾವು. ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, ಆ್ಯರೋ ಮಾರ್ಕ್ ಹಾಕಬೇಕು. ಓಕೆ, ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, ಸೋಡಿಯಂ. ಓಕೆ, ಸೊ ಸೋಡಿಯಂ ಇನ್ ಲಿಕ್ವಿಡ್ LiQ ಅಮೋನಿಯಾ, ಲಿಕ್ವಿಡ್ ಅಮೋನಿಯಾ. ಸೊ ಪ್ರಾಡಕ್ಟ್ ಏನು ಬರುತ್ತೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆಗಿ ಬರೀಬೇಕು. ಸೊ ಲೆಫ್ಟ್ ಕಾರ್ಬನಲ್ಲಿ ಏನಿದೆ CH3 ಅಟ್ಯಾಚ್ ಆಗಿದೆ, ಈ CH3ನ ಮೇಲ್ಗಡೆ ಬರೀತೀನಿ. ಸೊ ಇನ್ನೊಂದು ಕಾರ್ಬನ್ಗೂ ಸಹ CH3 ಅಟ್ಯಾಚ್ ಆಗಿದೆ, ಅದನ್ನು ಆಪೋಸಿಟ್ ಸೈಡಲ್ಲಿ ಬರೀತೀನಿ. ಸೊ ನೆಕ್ಸ್ಟ್ 2 ಹೈಡ್ರೋಜನ್ ಆ್ಯಡ್ ಆಗುತ್ತೆ, ಆ 2 ಹೈಡ್ರೋಜನು ಸಹ ಆಪೋಸಿಟ್ ಸೈಡಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂತು. ಇವಾಗ ಏನು ಮಾಡಬೇಕು, ನಾವು ನೇಮಿಂಗ್ ಮಾಡಬೇಕಲ್ವಾ. ಸೊ ನೇಮಿಂಗ್ ಮಾಡೋಕ್ಕೆ ನಂಬರಿಂಗ್ ಕೊಡಬೇಕು. ಸೊ 1 2 3 4 ಲೆಫ್ಟ್ ಟು ರೈಟು ಯಾವ ಸೈಡಿಂದ ತೊಗೊಂಡ್ರು ನಮ್ಗೆ ಏನಾಗುತ್ತೆ ಅಂತಂದರೆ ಟ್ರಿಬಲ್ ಬಾಂಡು ಸೆಕೆಂಡ್ ಪೊಸಿಷನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ನೇಮಿಂಗ್ ಏನು ಮಾಡಬೇಕು, ಬ್ಯೂಟ್. ಓಕೆ, ಸೊ ವೈ ಸೆಕೆಂಡ್ ಪೊಸಿಷನ್ ಬಂದಿದೆ ಅಲ್ವಾ, ಸೊ 2 ಅಂತ ಹಾಕ್ಬಿಟ್ಟು ಏನು ಮಾಡಬೇಕು, YNE ಬರಿಬೇಕು. ಓಕೆ, ಸೊ ಅಲ್ಲಿಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, ಆಪೋಸಿಟ್ ಸೈಡಲ್ಲಿ ಇರೋದ್ರಿಂದ ಹೈಡ್ರೋಜನು, ಇದನ್ನು ಟ್ರಾನ್ಸ್ ಅಂತ ಕರಿತೀವಿ ನಾವು. ಟ್ರಾನ್ಸ್ ಅಂತ ಬರೆದು ಸ್ಮಾಲ್ ಲೆಟ್ರಲ್ಲೇ ಬರಿಬೇಕು, ಐಫನ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಬ್ಯೂಟ್ 2. ಏನು ವ್ಯತ್ಯಾಸ ಅಂತಂದರೆ YNE ಬದಲು ಏನು ಮಾಡಬೇಕು, ನಾನು ENE ಬರಿಬೇಕು. ಸೊ ENE ಬರೆದಿದ್ದೀನಿ. ಓಕೆ, ಟ್ರಾನ್ಸ್ ಬ್ಯೂಟ್ 2 ಈ ಥರ ಬರುತ್ತೆ. ಸೊ ಓವರಾಲ್ 2 ರಿಯಾಕ್ಷನ್ಸನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಅಂತಂದರೆ ನೋಡಿ, CH3. ಓಕೆ, ಸೊ ಕಾರ್ಬನ್ ಟ್ರಿಬಲ್ ಬಾಂಡ್ ಕಾರ್ಬನ್ CH3 ಬರಿತೀನಿ. ನೇಮ್ ಏನು ಇದ್ರದ್ದು, ಸೊ ಬ್ಯೂಟ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೆ, 4 ಕಾರ್ಬನ್ ಇದೆ. ಸೊ ಬ್ಯೂಟ್ 2 YNE ಅಂತ ಬರೆಯೋಣ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಆ್ಯರೋ ಮಾರ್ಕ್ ಹಾಕಿ. ಓಕೆ, 2 ಆ್ಯರೋ ಮಾರ್ಕ್ ಬರಿತೀನಿ ನಾನು. ಆ್ಯರೋ ಮಾರ್ಕ್ ಮೇಲ್ಗಡೆ ಏನಾಗುತ್ತೆ, ಏಜೆಂಟನ್ನ ಚೇಂಜ್ ಮಾಡ್ತೀನಿ. ಓಕೆ, ಸೊ ಒಂದಕ್ಕೆ ಲಿಂಡ್ಲರ್ಸ್ ಕೆಟಲಿಸ್ಟ್ ಬರಿತೀನಿ ಅಂತಂದರೆ ಪ್ಯಾಲೇಡಿಯಮ್. ಓಕೆ, ಸೊ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಕೆಳಗಡೆ ಏನು ಬರಿತೀನಿ, ಕ್ವಿನೋಲೈನ್ ಅಂತ ಬರಿತೀನಿ. ಸೊ ನೆಕ್ಸ್ಟ್ ಇನ್ನೊಂದಕ್ಕೆ ಏನು ಮಾಡೋಣ, ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರೆಯೋಣ, ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಅಂತ ಬರ್ಕೊತೀನಿ. ಅಲ್ಲಿಗೆ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ. ಸೊ ಫಸ್ಟು ಪ್ಯಾಲೇಡಿಯಮ್ಗೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬರಿಬೇಕು. ಸೊ CH3 ಲೆಫ್ಟ್ ಕಾರ್ಬನ್ಗೆ ಮೇಲ್ಗಡೆನೇ ಬರಿಬೇಕು, ರೈಟ್ ಕಾರ್ಬನ್ಗೂ ಸಹ ಮೇಲ್ಗಡೆ ಬರಿಬೇಕು. ಸೊ 2 ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತಲ್ಲ, 2 ಹೈಡ್ರೋಜನ್ನು ಸಹ ನಾವು ಕೆಳಗಡೆನೇ ಬರಿಬೇಕು. ಇಲ್ಲಿ ಪ್ಲಸ್ ಹೈಡ್ರೋಜನ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಸೋಡಿಯಂ ಲಿಕ್ವಿಡ್ ಅಮೋನಿಯಾ, ಇದರಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆಗಿ ಬರ್ಕೊಳ್ಳೋಣ. ಒಂದು ಲೆಫ್ಟ್ ಸೈಡಲ್ಲಿರೋ CH3ನ ಮೇಲ್ಗಡೆ ಬರ್ಕೊಂಡ್ರೆ ರೈಟ್ ಸೈಡಲ್ಲಿ ಏನು ಮಾಡಬೇಕು, ಕೆಳಗಡೆ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಲೆಫ್ಟಲ್ಲಿ ಹೈಡ್ರೋಜನ್ ಕೆಳಗಡೆ ಬರೆದ್ರೆ ಸೊ ರೈಟಲ್ಲಿ ಏನು ಮಾಡಬೇಕು, ಮೇಲ್ಗಡೆ ಬರ್ಕೋಬೇಕು. ಸೊ ಅಲ್ಲಿಗೆ ಏನಾಗುತ್ತೆ, ಪ್ರಾಡಕ್ಟ್ ಏನು ಬರುತ್ತೆ ನಮಗೆ, ಟ್ರಾನ್ಸ್. ಓಕೆ, ಪ್ರಾಡಕ್ಟ್ ಏನು ಬರುತ್ತೆ, ಟ್ರಾನ್ಸ್ ಬ್ಯೂಟ್. ಸೊ 2 YNE ಬದಲು ಏನು ಬರುತ್ತೆ, ENE. ಓಕೆ, ಇಲ್ಲೂ ಇದು ಸಿಸ್ ಅಂತ ಆಗುತ್ತೆ. ಸೇಮ್ ಸೈಡಲ್ಲಿದೆ ಅಲ್ವಾ, ಇದು ಸಿಸ್ ಪ್ರಾಡಕ್ಟು. ಇಲ್ಲೇನಾಗುತ್ತೆ, ಸೇಮ್ ಬರುತ್ತೆ, ಬಟ್ ವ್ಯತ್ಯಾಸ ಏನು, ಟ್ರಾನ್ಸ್ ಬ್ಯೂಟ್. ಓಕೆ, 2 ENE ಈ ಥರ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ ಮೆಥಡು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.